ಆದ್ಯಾ ಯಾಕೆ ಸೈಲೆಂಟ್ ಆಗಿದ್ಯಾ? ಏನಾಯ್ತು? ಶೀಸ್ ಅ ವೆರಿ ಡೇಂಜರಸ್ ವುಮೆನ್. ಅವಳು ಕೆಲವು ಸರಿ ಕಲ್ಲು ಬಂಡೆ ಥರ ನಡ್ಕೊಳ್ತಾಳೆ. ಆದರೆ ಅದೇನಾದರೂ ಉರುಳು ಬಿದ್ದರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ನನಗೆ ಗೊತ್ತು ಅವಳೇನು ನಾಟಕ ಮಾಡ್ತಾಳೆ ಅಂತ. ಈ ಸತಿ ರಿಪೀಟ್ ಮಾಡಲಿ, ಆಮೇಲೆ ಇದೆ ಅವಳಿಗೆ. ಗೆದ್ಬಿಟ್ಟೆ ಅಲ್ವಾ? ಹೇಳಿದ್ದೆ ಅಲ್ವಾ ನೀನು ಅಂತ್ಯ ಶುರುವಾಗುತ್ತೆ ಅಂತ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಏನು ಮಾಡ್ತೀಯಾ? ಸಾಯಿಸ್ಬಿಡ್ತೀಯಾ? ಸಾಯಿಸಲ್ಲ, ನೀನು ಖಂಡಿತ ಬದುಕಬೇಕು. ನನ್ನ ರಾಕ್ಷಸ ಮುಖನ ನೀನು ಖಂಡಿತ ನೋಡಬೇಕು. ಇದೇನು ಹೊಸದಲ್ಲ ಬಿಡು, ನೀನು ಆಲ್ರೆಡಿ ರಾಕ್ಷಸಿ ಥರ ಕಾಣಿಸ್ತಾ ಇದೆಯಾ. ಶ್ರಾವಣಿ ಅವರೇ, ನಿಮ್ಮ ಹತ್ರ ದುಡ್ಡಿದೆ ಅಲ್ವಾ? ಹೌದು ಇದೆ. ನನಗೆ ಕೊಡ್ತೀರಾ? ಶೋರ್, ಕೊಡ್ತೀನಿ. ಅದು ಶ್ರಾವಣಿ ಅವರೇ, ನನಗೂ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು. ಡೆಫಿನೆಟ್ಲಿ ನಿನಗೂ ಕೊಡ್ತೀನಿ, ವಿಕ್ಕಿಗೂ ಕೊಡ್ತೀನಿ. ಆದರೆ ಆಫೀಸಿಗೆ ನೀವು ಬಂದು ವರ್ಕ್ ಮಾಡಿ ತಿಂಗಳಿಗೆ ಇಷ್ಟು ಅಂತ ಸ್ಯಾಲ್ರಿ ಕೊಡ್ತೀನಿ. ಬರೀ ವಿಕ್ಕಿಗೆ ಮಾತ್ರ ಅಲ್ಲ, ನಿಮ್ಮಿಬ್ರಿಗೂ ಕೂಡ ಅಪ್ಲೈ ಆಗುತ್ತೆ. ವಿಕ್ಕಿ, ಅತ್ತೆಗೇನೂ ಆಗಲ್ಲ. ಇಲ್ಲ ಅಭಿ, ವಿಕ್ಕಿ ಹೇಳ್ತಿರೋದು ಸರಿಯಾಗೇ ಇದೆ. ಏನು ಹೇಳ್ತಾ ಇದೆಯಾ ಶ್ರಾವಣಿ? ಹೌದು ಅಭಿ, ಇಲ್ಲಿ ಯಾರು ಸಂಯುಕ್ತ ಅಮ್ಮನ ಬಗ್ಗೆ ಸೀರಿಯಸ್ ಆಗಿ ತಗೊಂತಾ ಇಲ್ಲ. ಇದು ನಿಜವಾಗ್ಲೂ ಅನ್ಯಾಯ. ಚೆಸ್ಟ್ ಪೇನ್ ಬಂದಾಗ ಯಾವುದೋ ಒಂದು ಡಾಕ್ಟರ್ ಬರ್ತಾರೆ, ಚೆಕಪ್ ಮಾಡ್ತಾರೆ, ಹೋಗ್ತಾರೆ, ಅಷ್ಟೇ ಸಾಕಾ? ಅಲ್ಲಮ್ಮ, ಮತ್ತೇನು ಮಾಡಬೇಕು ಅಂತೀಯಾ? ಇವರ ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಇಲ್ಲೇ ಹತ್ರದಲ್ಲಿ ನಾನು ದೊಡ್ಡಮ್ಮನ ಚೆಕ್ ಮಾಡ್ತಿದ್ದ ಡಾಕ್ಟರ್ ಇದ್ದಾರೆ. ಸುಕನ್ಯಾ ಅತ್ತೆ ಆ ಡಾಕ್ಟರ್ ಹತ್ರನೇ ಹೋಗಿದ್ದಾರೆ ಅಂದ್ರೆ ನಮಗೆ ಸೆಕೆಂಡ್ ಥಾಟ್ಸೇ ಬೇಡ. ಅತ್ತೆ, ರೆಡಿಯಾಗಿ ನೀವು. ಪಾಪ ಸಂಯುಕ್ತಮ್ಮ, ಎಷ್ಟು ಸತಿ ಎದೆ ನೋವು ಅಂತ ಹೇಳಿದ್ದಾರೆ. ತಂಗಿಯಾಗಿ ನೀವು ಹಾಸ್ಪಿಟಲ್ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಬೇಕು ಅಂತ ಒಂದ್ಸತಿನೂ ಅನ್ಸಿಲ್ವಾ ನಿಮ್ಗೆ? ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನ ಕೊಂದಾಕ್ಬಿಡ್ತೀನಿ. ಕೈ ಯಾಕೆ ಚಿನ್ನ ಭಯ ಆಗ್ತಿದ್ಯಾ? ಹೋಗ್ತಾ ಇರೋದು ಸ್ಮಶಾನಕ್ಕಲ್ಲ, ಹಾಸ್ಪಿಟಲ್ಗೆ. ಬಾ ಚಿನ್ನ, ಬಾರೇಲೆ. ಸಂಯುಕ್ತ, ಇದು ಆಸ್ಪತ್ರೆ ಅಲ್ಲ, ಸ್ಮಶಾನ. ಮಮತಾ, ಏನಾಗಿದೆ ಈ ಅಪ್ಪಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ? ನೀ ಹೇಳು ಮಮತಾ, ನಾ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತ? ಅಕ್ಕ, ನಿನಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿಸ್ಬೇಡ ಶ್ರಾವಣಿ. ಈಗ ಆ ಸಂಯುಕ್ತ ಹೇಗಿದ್ದಾಳೆ? ತುಂಬಾ ಸೀರಿಯಸ್ ಆಗಿದ್ದಾರೆ ಪಾಪ, ನೋಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇದೆಲ್ಲ ಹೇಗಾಯಿತು? ಇಷ್ಟೊಂದು ಭಯ ಹುಟ್ಟಿಸೋಕ್ಕೆ ಕಾರಣ ಏನು? ಅದು ಎಲ್ರನ್ನೂ ಎದುರಿಸ್ಕೊಂಡು ಓಡಾಡ್ತಿದ್ಲಲ್ಲ ನಿಮ್ಮ ಅಕ್ಕ, ಇವಾಗ ಭಯ ಏನು ಅಂತ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಅಂದ್ರೆ ಈ ಸರ್ಜರಿ ನಡೆದು ಪಕ್ಕನಾ? 100% ಪಕ್ಕ. ಅಮ್ಮ ಶ್ರಾವಣಿ, ಇಲ್ಲಿದೀವಮ್ಮ. ಡೋಂಟ್ ವರಿ, ನಿನ್ ಕಿಡ್ನಿ, ಲಿವರು, ಲಂಗ್ಸು, ಹಾರ್ಟು ಇರೋ ಜಾಗದಲ್ಲೇ ಇದೆ. ಕೊಳ್ತು ನಾರ್ತಿರೋ ನಿನ್ನ ಆರ್ಟ್ ಕೂಡ ಅಲ್ಲೇ ಇದೆ. ಆದರೆ ನನಗೇನಾದ್ರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಅದನ್ನು ಪಂಚರ್ ಮಾಡ್ತಾ ಇದ್ದೆ. ನಿನ್ನ ಗಂಡ ನಿನ್ನ ತಂಗಿ ಬಂದು ನನ್ನ ಕಾಲಿಟ್ಕೊಂಡು ಭಿಕ್ಷೆ ಬೇಡಿದ್ರು, ಅದಕ್ಕೆ ಬಿಟ್ಬಿಟ್ಟೆ. ಹೋಗ್ಲಿ, ಹೇಗಿತ್ತು ಶಾಕು? ಸರಿಯಾಗಿ ಕೊಟ್ನಾ?